ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಧಿಕಾ. ಇವತ್ತು ನಾನು ಬಂದಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದಲ್ಲಿರುವಂತಹ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಇದ್ದ ಶಕ್ತಿಪೀಠಗಳಲ್ಲಿ ಒಂದಾದಂತಹ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನ. ಈ ದೇವಸ್ಥಾನದ ಕುರಿತಾಗಿ, ಇಲ್ಲಿನ ಇತಿಹಾಸದ ಕುರಿತಾಗಿ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರು ರಾಮ್ ಭಟ್ ಇವರು. ನಮಸ್ಕಾರ. ನಮಸ್ಕಾರ. ಪೊಳಲಿ ಕ್ಷೇತ್ರಕ್ಕೆ ಬಂದಿದ್ದೀರಿ ನೀವು. ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದಲ್ಲಿರುವಂಥ ಅತ್ಯಂತ ಪುರಾತನವಾದ ಕ್ಷೇತ್ರ. ಬಹುಶಃ ನಾವು ಇತಿಹಾಸವನ್ನು ಅವಲೋಕಿಸಿದರೆ ಸುಮಾರು 1,500 ಹತ್ರ 2,000ವರೆಗೆ ಇದಕ್ಕೆ ಹಳೆಯ ಇತಿಹಾಸ ಇದೆ. ಮೊದಲಿಗೆ ಇದ್ದಂಥ ಒಂದು ಸ್ಥಿತಿಗತಿಯು ಈ ಇರುವಂಥ ದೇವಸ್ಥಾನದ ಸ್ಥಿತಿಗತಿಯು ಅಜಗಜಾಂತರ ಇದೆ. ಹಳೆಯ ಕಾಲದಲ್ಲಿ ನಾವೆಲ್ಲ ಸಣ್ಣದಿರುವಾಗ ಇದ್ದಂಥ ಸ್ಟ್ರಕ್ಚರೇ ಬೇರೆ. ಈ ಇತ್ತೀಚೆಗೆ ಒಂದು 10 ವರ್ಷದ ಕೆಳಗೆ ಒಂದು ಬ್ರಹ್ಮಕಲಶ ಆದಾಗ ಇದರ ಎಲ್ಲ ಸ್ವರೂಪ ಬದಲಾಗಿ ಈಗ ತುಂಬ ಅಭಿವೃದ್ಧಿಯಾಗಿದೆ. ಅಂತಹ ಒಂದು ಪವಿತ್ರ ಕ್ಷೇತ್ರ. ದಿನನಿತ್ಯ ಸಹಸ್ರ ಸಂಖ್ಯೆಯಲ್ಲಿ ಜನ ಬರುವಂಥ ಒಂದು ಕ್ಷೇತ್ರ ಇದ್ದರೆ ಅದು ಪೊಳಲಿ. ಇಲ್ಲಿ ವೈಶಿಷ್ಟ್ಯ ಏನಂದರೆ ಅತ್ಯಂತ ಪುರಾತನವಾಗಿ ಸ್ಥಾಪಿತವಾದ ದೇವಸ್ಥಾನ. ಆದ್ದರಿಂದ ಇಲ್ಲಿರುವಂಥ ಒಂದು ಮಹಿಮೆ ಅಥವಾ ದೇವರ ಒಂದು ಕಾರಣಿಕ ಅಥವಾ ಜನರಿಗೆ ಅದರಿಂದ ಸಿಗುವಂಥ ಪ್ರಯೋಜನ ಅದು ಅತಿ ಹೆಚ್ಚು. ನೀವು ಇವತ್ತು ಶುಕ್ರವಾರ ಬಂದಿದ್ದೀರಿ, ಅದರಲ್ಲಿ ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ನಾವು ಏನು ಸೇವೆ ಕೊಡ್ತೇವೆ ಅದರಲ್ಲಿ ಅಧಿಕ ಫಲಪ್ರಾಪ್ತಿ ಅಂತ ಒಂದು ಮಾತೇ ಉಂಟು. ಅಧಿಕಸ್ಯ ಅಧಿಕಂ, ಎಲ್ಲವೂ ಹೆಚ್ಚಾಗ್ತದೆ ಅಂತ. ಹಾಗೆ ಈ ಪೊಳಲಿ ರಾಜರಾಜ ಕ್ಷೇತ್ರದ ಗರ್ಭಗುಡಿಯಲ್ಲಿ ಒಂದು ಸಲ ಇಲ್ಲಿಗೆ ಬಂದು ಕೈ ಮುಗಿದರೆ ಎಲ್ಲ ದೇವರ ಅನುಗ್ರಹ ಆಗ್ತದೆ ಎಂಬ ಒಂದು ಮಾತಿದೆ. ಕಾರಣ ಇಲ್ಲಿ ಬರೀ ರಾಜರಾಜೇಶ್ವರಿ ಅಷ್ಟೇ ಅಲ್ಲ, ಅವಳು ಸೀಮೆಯ ದೇವರು. ಇಲ್ಲಿ ಹೊರಗಡೆ ಅವಳ ಬಲಗಡೆ ಇರುವಂಥ ಸಣ್ಣ ಗುಡಿ ಇದೆ, ಅದು ದುರ್ಗಾ ಪರಮೇಶ್ವರಿ. ಎಡಗಡೆ ಒಂದು ಸಣ್ಣ ಗುಡಿ ಇದೆ, ಅದು ಕ್ಷೇತ್ರಪಾಲ. ಕ್ಷೇತ್ರಪಾಲ ದುರ್ಗಾ ಪರಮೇಶ್ವರಿ ಎಲ್ಲರ ಒಂದು ಒಡಗೂಡಿದಂಥ ಒಳಗಡೆ ಇರುವಂಥ ಗರ್ಭಗುಡಿಯಲ್ಲಿ ಎಲ್ಲ ದೇವರಿದ್ದಾರೆ. ರಾಜರಾಜೇಶ್ವರಿ ಪ್ರಧಾನ ದೇವತೆ, ಭದ್ರಮಹಾಕಾಳಿ, ಗಣಪತಿ, ಸುಬ್ರಹ್ಮಣ್ಯ, ಶಾಸ್ತಾರ. ಈ 5 ದೇವರಿಗೆ ಪ್ರತಿನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಪೂಜೆ ಇದೆ. ಬೆಳಿಗ್ಗೆ 7 ಗಂಟೆಗೆ ಪೂಜೆ ಆಗ್ತದೆ, ಮಧ್ಯಾಹ್ನ 12ಕ್ಕೆ, ರಾತ್ರಿ 7 ಗಂಟೆಗೆ. ಇದು ನಿತ್ಯ ನಡೆಯುವಂಥ ನೈಮಿತ್ತ ಕಾರ್ಯಗಳು. ಇಲ್ಲಿಯ ಒಂದು ವೈಶಿಷ್ಟ್ಯ ಅಂದರೆ ಇರುವ ವಿಗ್ರಹಗಳೆಲ್ಲ ಮೃಣ್ಮಯ, ಮಣ್ಣಿನಿಂದ ರಚಿತವಾದ್ದು. ಆದ್ದರಿಂದ ಅಭಿಷೇಕ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆ ದೇವರ ಕೆಳಗಡೆ ನೀವು ಗಮನಿಸಿದರೆ ಪಂಚಲೋಹದ ವಿಗ್ರಹಗಳು ಕಾಣಿಸ್ತದೆ. ಆ ಪಂಚಲೋಹದ ವಿಗ್ರಹಗಳಿಗೆ ಪ್ರತಿದಿನ ಅಭಿಷೇಕ ಇದೆ, ಒಂದು ಕಲಶದ ಅಭಿಷೇಕ ಇದೆ. ಆ ಅಭಿಷೇಕ ಮಾಡಿ ಅದನ್ನು ಅಲ್ಲಿಡ್ತಾರೆ, ಮತ್ತು ಆ ಪ್ರೋಕ್ಷಣೆ ಮಾಡಿ ದೇವರನ್ನು ಶುದ್ಧಗೊಳಿಸ್ತಾರೆ. ಇದು ಇಲ್ಲಿಯ ಪದ್ಧತಿ. ಒಳಗೆ ಗರ್ಭಗೃಹದಲ್ಲಿ ಇದಲ್ಲದೆ ಭದ್ರಕಾಳಿಯ ಭೈರವಾದಿ ಗಣಗಳು, ರಾಜರಾಜೇಶ್ವರಿ ಪಾದಸೇವನಂತ ಮಾಲಿನಿ ದಂಡಿನಿ, ರಾಜರಾಜೇಶ್ವರಿಗೆ ಚಾಮರ ಬೀಸುವಂಥ ಲಕ್ಷ್ಮೀ ಸರಸ್ವತಿ. ಅನಂತರ ಎಡಗಡೆ ಅವಳ ಬಲಗಡೆ ಬ್ರಹ್ಮವಟು, ವಿಷ್ಣು, ಹಾಗೆ ಭೈರವ, ಆದಿ ಗಣಪತಿ, ಸುಬ್ರಹ್ಮಣ್ಯ, ಈ ಅನೇಕ ಎಲ್ಲ ಒಂದೇ ಕಡೆ ಸೇರಿರುವುದರಿಂದ ಒಂದು ಸಲ ಬಂದು ಇಲ್ಲಿ ಕೈ ಮುಗಿದರೆ ದೇವರಿಗೆ ಬೇಡಿಕೊಂಡರೆ ಎಲ್ಲ ದೇವರ ಅನುಗ್ರಹ ಪ್ರಾಪ್ತಿ ಆಗ್ತದೆ ಎಂಬ ಒಂದು ವಿಶೇಷತೆ ಈ ಕ್ಷೇತ್ರದಲ್ಲಿ ಉಂಟು. ಈಗ ಮಳೆಗಾಲ ಆದ್ದರಿಂದ ಮೊನ್ನೆ 10 ನೈವೇದ್ಯ ಪತ್ತನಾಜೆ ಅಂತ ತುಳಿದಿರ್ತೇವೆ. ಪತ್ತನಾಜೆ ನಂತರ ಬಲಿ ಉತ್ಸವ ನಿಂತಿದೆ. ಇನ್ನು ಮತ್ತೆ ದೀಪಾವಳಿಯ ನಂತರ ಹಬ್ಬದ ಮರುದಿವಸ ಮತ್ತೆ ಪುನಃ ಉತ್ಸವ ನಡೀತದೆ, ಬಲಿ ಉತ್ಸವ. ಬೆಳಿಗ್ಗೆ ಪೂಜೆ ಆದ ಕೂಡಲೇ ಇಲ್ಲಿ ರಾಜರಾಜೇಶ್ವರಿ ಪ್ರಧಾನ ದೇವತೆ ಆದರೂ ಉತ್ಸವ ನಡೆಯುವುದು ಬಲಿಮೂರ್ತಿ ಸುಬ್ರಹ್ಮಣ್ಯನು. ಯಾಕಂದರೆ ದೇವಿ ರಾಜರಾಜೇಶ್ವರಿ ಅವಳು ಮೇಲೆ ಕುಳಿತುಕೊಂಡು ತನ್ನ ಕೈ ಕೆಳಗಿನವರ ಹತ್ರ ಕೆಲಸ ಮಾಡಿಸ್ತಾಳೆ ಎಂಬಂಥ ಒಂದು ಪ್ರತೀತಿಯೂ ಇದೆ. ಸುಬ್ರಹ್ಮಣ್ಯನಿಗೆ ಬಲಿ ಉತ್ಸವ ಇದೆ. ಮತ್ತು ಕಾಮ್ಯಾರ್ಥವಾದ ಸೇವೆಗಳು ಬಹಳಷ್ಟಿವೆ. ಕುಂಕುಮಾರ್ಚನೆ, ಖಡ್ಗಮಾಲ, ಗಾಯತ್ರಿ ಪೂಜೆ, ಹಾಗೆ ಲಲಿತಾ ಸಹಸ್ರನಾಮ, ಕಾಳಿ ಸಹಸ್ರನಾಮ, ಬೇರೆ 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 ನೀವು ನಿಷ್ಠ ನೋಡಿದರೆ ಸಿಗ್ತದೆ.
ಇದು ಯಾವಾಗಲೂ ಆಗುವಂಥದ್ದು. ಸಹಜವಾಗಿ ಇಲ್ಲಿ ಜನ ಬಂದವರು ಈಗ ಹೂವಿನ ಪೂಜೆ, ಮಲ್ಲಿಕಾ ಪ್ರಿಯಳು ಅಂತ ಉಂಟು ದೇವಿಗೆ. ಮಲ್ಲಿಕಾ ಅಂದರೆ ಹೂವು, ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ಬಹಳ ಪ್ರಿಯ ಅವಳಿಗೆ. ಆದ್ದರಿಂದ ಬಹಳಷ್ಟು ಜನ ಬರುವಾಗ ಒಂದು ತುಂಡಾದರೂ ಮಲ್ಲಿಗೆ ತಾರದೆ ಬರುವುದೇ ಇಲ್ಲ. ಹಾಗೆ ಆ ಮಲ್ಲಿಕಾ ಪ್ರಿಯಳಾದ ಅವಳಿಗೆ ಹೂವಿನಿಂದ ಅರ್ಚನೆ ಮಾಡ್ತೇವೆ, ಹೂವಿನ ಅಲಂಕಾರ ಮಾಡ್ತೇವೆ. ಮತ್ತು ಅವಳಿಗೆ ದೊಡ್ಡ ಸೀರೆ ಬೇಕು. ಸಣ್ಣ ನಾವು ಸಾಮಾನ್ಯರುಡುವಂಥ ಸೀರೆ ಅಲ್ಲ, 9 ಮೀಟರ್ ದೊಡ್ಡ ಸೀರೆ ಇದ್ದರೆ ಚೆನ್ನಾಗಿ ಉಡಲಿಕ್ಕೆ ಆಗ್ತದೆ ಅಂತ ಸೀರೆ ಬೇಕು. ಈ ಸೀರೆ ಉಡಿಸಿ ಅಲಂಕಾರ ಆಭರಣಗಳೆಲ್ಲ ಅಲಂಕಾರ ಮಾಡ್ತೇವೆ ನಾವು. ಅದು ಅಲಂಕಾರ ಸೇವೆ ಅಂತ ಹೇಳ್ತೇವೆ. ಅದಕ್ಕೊಂದು 600 ರೂಪಾಯಿ ಕೊಡಬೇಕು. ಸರ್ವ ಸೇವೆ ಅಂತ ಒಂದಿದೆ, ಅದು ಎಲ್ಲರಿಗೆ ಬಂತು ಅಂತ ಲೆಕ್ಕ. ಆ ಸರ್ವ ಸೇವೆ, ಅಲಂಕಾರ ಸೇವೆ ಇದು ವಿಶೇಷ ಸೇವೆಗಳು. ಇದನ್ನು ಮಾಡುವವರು ಬಹಳಷ್ಟು ಮನ ಇದ್ದಾರೆ. ಅಂತಹ ಸೇವೆಗಳು ನಡೀತದೆ. ಇನ್ನು ಮಧ್ಯಾಹ್ನದ ಪೂಜೆ ಅಂತ ಬಲಿ ಉತ್ಸವ ಉಂಟು, ರಾತ್ರಿಯ ಪೂಜೆ ಅಂತ ಬಲಿ ಉತ್ಸವ ಉಂಟು. ಈಗ ಈ ಹೊರತು ಇನ್ನು ಇದಲ್ಲದೆ ದೊಡ್ಡ ಸೇವೆಗಳು ಈ ಕ್ಷೇತ್ರದಲ್ಲಿ ನಡೀತದೆ. ರಂಗಪೂಜೆ, ಅದರ 2 ವಿಧದ ರಂಗಪೂಜೆಗಳಿವೆ. ಒಂದು ಸಣ್ಣ ರಂಗಪೂಜೆ ಅಂತ. ಸಣ್ಣ ರಂಗಪೂಜೆ ಆದರೆ ಬೆಳಿಗ್ಗೆ ಸಾಯಂಕಾಲ ಒಂದು 7 ಗಂಟೆಗೆ ಪೂಜೆ ಆದರೆ ಆನಂತರ ಬಲಿ ಉತ್ಸವ ಇದೆ. ಒಂದು 2, 3, 4, 5 ಸುತ್ತಿದೆ. ಅದಕ್ಕೆ ತಂತ್ರ ಸುತ್ತಿದೆ, ಸರ್ವವಾದ್ಯ ಸುತ್ತಿದೆ, ಚಂಡೆ ಸುತ್ತಿದೆ, ಪುನಃ ಸರ್ವವಾದ್ಯ ಸುತ್ತಿದೆ ಅಂತ ಒಂದು ಆಗಿ ಅನಂತರ ಒಳಗೆ ಪೀಠ ಪೂಜೆ ಆಗಿ ರಂಗಪೂಜೆ ಭರಿಸಿದವರಿಗೆ ಪ್ರಸಾದವನ್ನು ಕೊಡ್ತೇವೆ. ಇನ್ನು ದೊಡ್ಡ ರಂಗಪೂಜೆ ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ. ಅದಕ್ಕೆ ಸುಮಾರು ಒಂದು 7-8 ಲಕ್ಷ ರೂಪಾಯಿವರೆಗೂ ಬೇಕಾಗುವುದು. ಯಾಕಂದರೆ ಉತ್ಸವ ಸಮಯದಲ್ಲಿ ಏನು ನಡೀತದೆ ಆ ಎಲ್ಲ ಕಾರ್ಯಕ್ರಮಗಳು ಆ ದಿವಸ ಆಗಲಿಕ್ಕಿದೆ. ಆದ್ದರಿಂದ ಅದಕ್ಕೆ ಖರ್ಚು ಜಾಸ್ತಿ. ಹೀಗೆ ಇನ್ನು ಭದ್ರಕಾಳಿಗೆ ಹೇಳುವುದಾದರೆ ಆದಿತ್ಯವಾರ, ಮಂಗಳವಾರ, ಗುರುವಾರ ಈ 3 ದಿವಸ ಪ್ರತಿ ವಾರದಲ್ಲಿಯೂ ಗಾಯತ್ರಿ ಪೂಜೆ ಇದೆ. ಇದಕ್ಕೆ ಒಂದು 120 ರೂಪಾಯಿ ಕೊಟ್ಟರೆ ಆ ಸೇವೆ ಸಾಮಾನ್ಯರು. ಇನ್ನು ಕೆಲವರಿಗೆ ತೊಂದರೆಗಳಿವೆ, ಏನಾದರೂ ಅವರು ಹೇಳಿಕೊಂಡದ್ದು ನಡೆಯಲಿಲ್ಲ, ಅಥವಾ ಜಾಗದಲ್ಲಿ ದೋಷ ಇದೆ, ಅಥವಾ ಮಕ್ಕಳು ಹೇಳಿದಾಗ ಕೇಳುವುದಿಲ್ಲ, ಅಥವಾ ಬೇರೆ ನಮ್ಮ ವಿರುದ್ಧವಾಗಿ ಬೇರೆ ಮದುವೆ ಆಗ್ತಾರೆ, ಇಂಥ ಎಲ್ಲ ಸಮಸ್ಯೆಗಳಿದ್ದಾಗ ದೇವರ ಹರಕೆ ಹೊತ್ತು ನಾವು ದೊಡ್ಡ ಗಾಯತ್ರಿ ಪೂಜೆ ಮಾಡಿಸ್ತೇವೆ ಅಂತ ಹೇಳುವವರ ಒಂದು ದೊಡ್ಡ ಪಟ್ಟಿಯೇ ಇದೆ. ಈಗ ನೀವು ಕೇಳಿದರೆ ದೊಡ್ಡ ಗಾಯತ್ರಿ ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ಸುಮಾರು ಆಗಸ್ಟ್ 30ರವರೆಗೆ ಬುಕ್ ಆದದ್ದೇ ಉಂಟು. ಯಾಕೆಂದರೆ ಅದು ಆಗುವುದು ವಾರದಲ್ಲಿ 3 ದಿವಸ ಮಾತ್ರ. ಅದೇ ವಿಶೇಷ ಪೂಜೆನ ಇಲ್ಲಿ? ಅದು ವಿಶೇಷ ಭದ್ರಕಾಳಿಗೆ ನಡೆಯುವಂಥ ವಿಶೇಷ ಭದ್ರಕಾಳಿ ಪೂಜೆ. ಭದ್ರಕಾಳಿಗೆ ನಡೆಯುವಂಥ ವಿಶೇಷ ಪೂಜೆ ದೊಡ್ಡ ಗಾಯತ್ರಿ ಪೂಜೆ ಅಂತ. ಅದು ಸುಮಾರು ಒಂದು 7 ಗಂಟೆಗೆಲ್ಲ ಆರಂಭ, 6:30, 7:30ಗೆಲ್ಲ ಆರಂಭ ಆದರೆ 9 ಗಂಟೆ ರಾತ್ರಿವರೆಗೂ ಆಗ್ತದೆ. ಹೌದು. ಅದಕ್ಕೆ ಸುಮಾರು 1008 ತರ್ಪಣ ಎಲ್ಲ ಬಿಡಲಿಕ್ಕೆ ಉಂಟು. ಸುಮಾರು ಸ್ವಲ್ಪ ಖರ್ಚು ಜಾಸ್ತಿ ಇದೆ. ಆದ್ದರಿಂದ ಅಂಥ ಒಂದು ವಿಶೇಷ ಸೇವೆಯೂ ಇದೆ. ಇನ್ನು ಲಲಿತಾ ಸಹಸ್ರನಾಮ ಪಾರಾಯಣ ಇದೆ, ಸಪ್ತಸತಿ ಪಾರಾಯಣ ಇದೆ, ಕಾಳಿ ಸಹಸ್ರನಾಮ ಪಾರಾಯಣ ಇದೆ, ಗಣಪತಿ ಸಹಸ್ರನಾಮ ಪಾರಾಯಣ ಇದೆ, ಸುಬ್ರಹ್ಮಣ್ಯ ಸಹಸ್ರನಾಮ ಪಾರಾಯಣ ಇದೆ. ಯಾವುದು ನಿಮಗೆ ಇಷ್ಟಾರ್ಥ ಏನು ಬೇಕು ಅದನ್ನು ಹೇಳಿಕೊಂಡ್ರೆ ನಡೆಸಿಕೊಡುವಂಥ ಇಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಅಂಥ ಒಂದು ವಿಶೇಷವಾದ ಕ್ಷೇತ್ರ. ಪ್ರತಿ ಯಾವಾಗಲೂ ಮೀನ ಮಾಸದಲ್ಲಿ ನಮಗೆ ಇಲ್ಲಿ ಜಾತ್ರೆ ಆರಂಭ ಆಗ್ತದೆ. ಮೀನ ಮಾಸದ ಸಂಕ್ರಮಣ ದಿವಸ ಧ್ವಜಾರೋಹಣ. ಧ್ವಜಾರೋಹಣದ ನಂತರ ಇಲ್ಲಿ 1 ತಿಂಗಳ ಜಾತ್ರೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲೂ ಇಲ್ಲ, ಬೇರೆ ಕಡೆಯೂ ಇಲ್ಲ. ಅಂಥ ಒಂದು ವಿಶಿಷ್ಟವಾದಂಥ ಕ್ಷೇತ್ರ. 1 ತಿಂಗಳ ವಿಶೇಷ ಜಾತ್ರೆ ಇದೆ. ಕೆಲವು ಸಲ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಇಂಥ ದಿನವೇ ಧ್ವಜಾರೋಹಣ ನಿಶ್ಚಿತ 13 ಸಂಕ್ರಮಣ ದಿವಸ, 14 ಮೀನ ಸಂಕ್ರಮಣ ದಿವಸ 14ನೇ ತಾರೀಕು. ಆದರೆ ಧ್ವಜ ಅವತರಣ ಯಾವಾಗ ಎಂಬುದು ಗೊತ್ತಾಗಲಿಲ್ಲ. ಅದು ನಮ್ಮದಲ್ಲಿ ಒಂದು ವೈಶಿಷ್ಟ್ಯ. ಇಲ್ಲಿ ಅದನ್ನು ಕೇಳಲಿಕ್ಕೆ ನಾವು ಮಾತ್ರ ಅಲ್ಲ, ಅದಕ್ಕೆ ಒಂದು ಪ್ರಶ್ನಾ ವಿಭಾಗ ಇದೆ. ಪುತ್ತಿಗೆ ಇಲ್ಲಿಂದ ಒಂದು 10-25 ಕಿಲೋಮೀಟರ್ ದೂರ ಪುತ್ತಿಗೆ ದೇವಸ್ಥಾನ ಇದೆ. ಪುತ್ತಿಗೆ ಅರಸರಿಗೂ ಕೊಳಲಿಗೂ ಸಂಬಂಧ ಇತ್ತು. ಪುತ್ತಿಗೆ ಅರಸರೇ ನೋಡ್ತಿದ್ದಂಥ ಕ್ಷೇತ್ರ ಇದು. ಆದ್ದರಿಂದ ಈಗ ಕೊಳಲಿಗೆ ಬಿಟ್ಟು ಕೊಟ್ಟಿದ್ದಾರೆ ಅವರು. ಅದು ಇಲ್ಲಿ ಏನು ಕೆಲಸ ಆಗ್ತದೆ, ಪುತ್ತಿಗೆ ಹೋಗಿ ಬರುವಂಥ ಪದ್ಧತಿ ಉಂಟು. ಧ್ವಜಾರೋಹಣ ಆಗುವುದಾದರೆ ಅಲ್ಲಿ ಹೋಗಿ ಹೇಳಬೇಕು, ಅಲ್ಲಿ ಅರಸರಿದ್ದಾರೆ, ನಮ್ಮ ಇಂಥ ದಿವಸ ಧ್ವಜಾರೋಹಣ ಬರಬೇಕು ನೀವು ಅಂತ. ಹಾಗೆ ಇಲ್ಲಿಂದ ನಮ್ಮ ಮನೆತನದ ಇಲ್ಲಿಯ ಭಟ್ರ ನಟ್ಟೋಜ ಮನೆತನದವರಿದ್ದಾರೆ. ಮೊದಲನೇ ದಿವಸ ಅಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿಯ ಅರ್ಚಕರಲ್ಲಿ ಸಂವಾದ ನಡೆಸಿ ಆ ರೀತಿಯಲ್ಲಿ ಪ್ರಶ್ನಾ ವಿಭಾಗ ಆದ ನಂತರ ಅಲ್ಲಿ ನಿಘಂಟಾಗ್ತದೆ. ಆ ನಿಘಂಟಾದನವರು ಬಂದು ಇಲ್ಲಿ ಅವರು ಹೇಳುವುದಿಲ್ಲ, ದೇವರಲ್ಲಿ ಪಿಂಗಾರ ಇಟ್ಟಿರ್ತಾರೆ. ಮರುದಿವಸ
ಧ್ವಜಾರೋಹಣದ ಮರುದಿವಸ ಭಯನ ಬಲಿ, ಬೆಳಿಗ್ಗೆ ಬೇಗ ಒಂದು ಉತ್ಸವ ಬಲಿ ಇದೆ, ಅದನ್ನು ದೀಪದ ಬಲಿ ಅಂತ ಕರೀತಾರೆ. ಎಷ್ಟೋ ಹರಕೆ ಹೇಳಿದಂಥ ಮಕ್ಕಳನ್ನು ದೊಡ್ಡವರನ್ನು ಹಿಡ್ಕೊಂಡು ದೀಪ ಸುತ್ತು ಬರ್ತಾರೆ, ಆ ದೀಪದ ಬಲಿ. ಅದರ ನಂತರ ಆ ದೇವರ ಮೈಯಲ್ಲಿದ್ದಂಥ ಶೃಂಗಾರವನ್ನು ನಟ್ಟೋಜರು ತಂದು ಇದೇ ದುರ್ಗಾದಾಸನ ಎಡಗಡೆ ಇಲ್ಲಿಯ ವಾದ್ಯಗಾರ ಸೇರಿಗಾರನಲ್ಲಿ ಕಿವಿಯಲ್ಲಿ ಹೇಳ್ತಾರೆ, ಇಂಚು ದಿವಸ ಈ ಸಲ ಜಾತ್ರೆ ಅಂತ. ಅದನ್ನು ಅವನು ಹಾಗೆ ಹೇಳದೆ ಹೋಗಿ ಎದುರುಗಡೆ ಗೋಪುರದ ಎದುರುಗಡೆ ನಮ್ಮ ದೈವದ ಮಾಣಿಗಳು ಕುಣಿತಾ ಇರ್ತಾರೆ. ಆ ದೈವ ಕೊಡಮಣಿತಾಯ ದೈವ ಅದನ್ನು ಗಂಟೆ ಬಾರಿಸಿ ಅವನ ಕಿವಿಯಲ್ಲಿ ಹೋಗಿ ಹೇಳ್ತಾರೆ, ಹೀಗೆ ಇಷ್ಟು ದಿವಸ. ಅವರು 3 ಸಲ ಗಂಟೆ ಹೊಡೆದು ಕೊಳಲಿಯಲ್ಲಿ ಈ ಸಲ ಇಷ್ಟು ದಿವಸ ಜಾತ್ರೆ ಪ್ರಚಾರ ಆಗ್ತದೆ. ಆ ಆಧಾರದಲ್ಲಿ ಧ್ವಜ ಅವತರಣ ಯಾವಾಗ ಅಂತ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ. ಹಾಗೆ ಈ ಸಲ ಮೊನ್ನೆ 29 ದಿವಸ ಜಾತ್ರೆ ಬಂದಿತ್ತು, ಅದರ ಮೊದಲನೇ ವರ್ಷ 28 ಬಂದಿತ್ತು, ಅಪರೂಪಕ್ಕೆ 30 ಬರುವುದೂ ಇದೆ. ಇದೆಲ್ಲ ಹಿಂದಿನಿಂದ ಮಾಡಿಕೊಂಡು ಬಂದಂಥ ಸಂಪ್ರದಾಯಗಳು. ಇದು ಇದರಿಂದ ಮೊದಲಿಂದ ಕೂಡ ಈ ಸಂಪ್ರದಾಯ ಇದೆ, ಈಗಲ್ಲ. ಒಂದು 100 ವರ್ಷ ನಾನು ಬಿಡಿ, ನನಗೆ ಸುಮಾರು 80 ಕಳೀತು. ಖಂಡಿತ. ಅವನು 100 ವರ್ಷಕ್ಕಿಂತ ಮೊದಲು ನಮ್ಮ ತಂದೆಯವರು ಕೂಡ ಇದೇ ಕಥೆ ಹೇಳ್ತಿದ್ರು. ಸರ್, ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಗ್ರಾಮ ಇದು ಪೊಳಲಿ ಗ್ರಾಮ ಅಲ್ಲ. ಇದು ಪೊಳಲಿ ಅಂತ ಹೇಳಿದ್ರೆ ಹೆಸರು ಹೇಗೆ ಬಂತು ಇಲ್ಲಿಗೆ? ಪೊಳಲ್ ಅಂದರೆ ಒಂದು ಹೇಳ್ತೇನೆ, ನಮ್ಮ ಸಪ್ತಸತಿ ಪಾರಾಯಣ ನಿಮ್ಗೆ ಗೊತ್ತಿರ್ಬೋದು. ಸಪ್ತಸತಿ ಪಾರಾಯಣದ ಕೊನೆಯ ಅಧ್ಯಾಯಗಳಲ್ಲಿ ಪೊಳಲ್ ಅಂತಂದು ಹೆಸರು ಬರ್ತದೆ. ಪೊಳಲ್ ಅಂದರೆ ಮೆಕ್ಕಲು ಮಣ್ಣು, ಗೊತ್ತಾಯ್ತಾ? ಆ ಮೆಕ್ಕಲು ಮಣ್ಣಿನಿಂದ ಮೊದಲಿನ ಸುರತ ಮಹಾರಾಜ, ಅವನ ಗುರುಗಳು ಸುಮೇಧ ಮುನಿಗಳು ಅವರ ಆದೇಶದಂತೆ, ಅವರ ಅನುಗ್ರಹದಂತೆ ಅವನು ಆ ಒಂದು ಮೃಣ್ಮಯವಾದಂಥ ವಿಗ್ರಹಗಳನ್ನು ರಚಿಸಿದ. ಅವನು ರಚಿಸಿದ ನಂತರ ಕೊನೆಗೆ ಭಕ್ತಿ ಪರವಶನಾಗಿ ಅದಕ್ಕೆ ಬೇಕಾದ ಎಲ್ಲ ಸೇವೆ ಮಾಡಿ ತನ್ನ ಕಿರೀಟವನ್ನೇ ದೇವರಿಗೆ ಇಟ್ಟ ಅಂತ ಒಂದು ಕಥೆಯಿದೆ. ಅದಿಲ್ಲ ಹಳೆ ಕತೆ. ಆದರೆ ಆ ಒಂದು ಪೊಳಲಿ ಅಂತ ಹೇಳೋದುಂಟಲ್ಲ, ಅಲ್ಲಿಂದ ಹುಟ್ಟಿಕೊಂಡದ್ದು ಪೊಳಲಿ. ಪೊಳಲ್ ಎಂಬ ಆ ಒಂದು ಮಣ್ಣಿನ ದೆಸೆಯಿಂದ, ಯಾಕೆಂದರೆ ಮೊದಲು ಈ ಬದಿಯಲ್ಲೇ ನದಿ ಹರಿದು ಹೋಗ್ತಾ ಇತ್ತು, ಮತ್ತೆ ಹಿಂದೆ ಹೋಗಿದೆ. ಈಗಲೂ ಇಲ್ಲಿ ಎಲ್ಲೇ ಅಗಿರಿ ನೀವು ಸಾಮಾನ್ಯವಾಗಿ ಇಟ್ಟಿಗೆ ಇನ್ನೊಂದು ಮತ್ತೊಂದು ಸಿಗ್ತದೆ. ಯಾಕಂದರೆ ಅಷ್ಟು ದೊಡ್ಡ ವಿಶಾಲವಾದಂಥ ಕ್ಷೇತ್ರವಾಗಿತ್ತು ಅಂಥ ಒಂದು ಕ್ಷೇತ್ರ. ಆದ್ದರಿಂದ ಇದನ್ನು ಪೊಳಲಿ, ಪುಳಿನಾಪುರ. ಪುಳಿನ ಅಂದರೆ ಅದೇ, ಪುಳಿನ ಅಂದರೆ ಮಣ್ಣು, ಮೆಕ್ಕಲು ಮಣ್ಣು. ದುರ್ಗಾ ಪರಮೇಶ್ವರಿ ಗುಡಿ ನಮಗೆ ಸರಕಾರದಿಂದ ಇರುವಂಥ ನೆರವು ದುರ್ಗಾ ಪರಮೇಶ್ವರಿ, ಅದಕ್ಕೆ ತಸ್ತಿಕ್ ಅಂತ ಹೇಳ್ತಾರೆ, ಅದು ಇಲ್ಲಿ ಸಿಗುವುದು. ರಾಜರಾಜೇಶ್ವರಿ ಮೊದಲ ಪೂಜೆ ಇಲ್ಲಿ, ಅನಂತರ ಒಳಗೆ ರಾಜರಾಜೇಶ್ವರಿಗೆ. ಹಾಗೆ ಇದು ರಾಜರಾಜೇಶ್ವರಿ ದೇವಸ್ಥಾನದ ಎದುರುಗಡೆ ಇರುವಂಥ ಧ್ವಜಸ್ತಂಭ. ಇದೆಲ್ಲ ಬಿಲ್ಲವ ಸಮಾಜದವರಿಂದ ಮೊದಲಿಂದಲೂ ನಡೆದಂಥ ಕೆಲಸ. ಈ ಸಲ ಬ್ರಹ್ಮಕಲಶ ಸಮಯದಲ್ಲೂ ಕೂಡ ಮೊದಲಿದ್ದನ್ನು ಬದಲಾಯಿಸಿ ಹೊಸ ಒಂದು ಧ್ವಜಸ್ತಂಭವನ್ನು ಅವರೇ ಮಾಡಿಕೊಟ್ಟಿದ್ದಾರೆ. ಅವರ ಹೆಸರುಗಳು ಇಲ್ಲಿ ಕಾಣುತ್ತದೆ. ಅದರ ಸರಿ ಎದುರುಗಡೆ ಇರುವಂಥದ್ದು ಈ ಕುಲಾಲ ಸಂಘದವರು ಮಾಡಿದಂಥ ದೀಪಾರಾಧನೆ. ಜಾತ್ರೆಯ ಉತ್ಸವ ಸಮಯದಲ್ಲಿ ಅದನ್ನೆಲ್ಲವನ್ನು ಉರಿಸ್ತೇವೆ ನಾವು. ಚೆಂಡಿನ ಉತ್ಸವ ಅಂತ ಇದೆ. ಒಂದು ಚೆಂಡಿನ ಉತ್ಸವ ಅಂದರೆ ವಾರ್ಷಿಕ ಜಾತ್ರಾ ಮಹೋತ್ಸವದ ಟೈಮ್, ವಾರ್ಷಿಕ ಜಾತ್ರಾ ಸಮಯ, ವಾರ್ಷಿಕ ಜಾತ್ರೆಯ ಕೊನೆಯ 5-7 ದಿವಸ ವಿಶೇಷ ವಿಜೃಂಭಣೆ. ಯಾಕಂದರೆ ಕೊಡಿ ಚೆಂಡು, 2ನೇ ಚೆಂಡು, 3ನೇ ಚೆಂಡು, 4ನೇ ಚೆಂಡು, ಕಡೆಯ ಚೆಂಡು ಅಂತ. ಕಡೆ ಚೆಂಡು ಅಂದರೆ ಭಾಳಷ್ಟು ಜನ ಸೇರುವಂಥ ಒಂದು ಕಾಲ. ಒಂದು ಮಾತುಂಟು ತುಳುವಿನಲ್ಲಿ, ಪುರಲ್ಲ ಕಡೆ ಚೆಂಡು, ಕಟೀಲ್ದ ಹಾರಾಟ, ಪುತ್ತೂರದ ಬೆಡಿ, ಬಪ್ಪನಾಡದ ತೇರು ಅಂತ. ಅದರಲ್ಲಿ ನಮ್ಮ ಹೆಸರು ಕೂಡ ಮೊದಲಿಂದ ಇದ್ದದ್ದೇ, ಪೊಳಲಿದ್ದು. ಅಂಥ ಒಂದು ವಿಶೇಷವಾದ ಕ್ಷೇತ್ರ. ಕ್ಷೇತ್ರ ಪಾಲನೆಗೆ ವಿಶೇಷವಾದ ಪೂಜೆ ಮಾಡಿಸ್ತಾರೆ. ಈ ಕ್ಷೇತ್ರ ರಕ್ಷಕ ಅಂತ. ಕ್ಷೇತ್ರ ಪಾಲನೆಯಲ್ಲಿ ಬೇಡಿಕೊಂಡ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ, ಏನು ಅಪಾಯ ಇದ್ದರೂ ಅದು ದೂರ ಆಗ್ತದೆ ಎಲ್ಲ ಎಂಬಂಥ ಪ್ರತೀತಿ ಇದೆ. ಅದಕ್ಕೆ ಸಹಾಯ ಮಾಡುವಂಥ ಒಳ್ಳೆಯ ಜನಗಳು ತುಂಬ ಜನ ಇದ್ದಾರೆ. ಅದರಲ್ಲಿ ಬೆಳ್ಳಿ ಚಿನ್ನದ ರಥ ಪಲ್ಲಕ್ಕಿ ಮಾಡ್ತೀವಿ, ಅದಕ್ಕೂ ಭಾಳಷ್ಟು ಜನ ಕೊಡ್ತಾರೆ. ಮೊನ್ನೆ ಒಂದು ವ್ಯಕ್ತಿ ಆಂಧ್ರ ಪ್ರದೇಶನ ಬಂದು ಸುಮಾರು ದುಡ್ಡು ಕೊಟ್ಟು ಹೋಗಿದ್ದಾನೆ. ಆದ್ದರಿಂದ ಕೊಡ್ತಾರೆ ಎಲ್ಲ. ಅಂಥ ಒಂದು ವಿಶೇಷವಾದಂಥ ಕ್ಷೇತ್ರಕ್ಕೆ ಕರಾಳಿ ವೈವಿಧ್ಯದ ಚಾನಲ್ನವರು ನೀವೆಲ್ಲ ಬಂದಿದ್ದೀರಿ, ಬಂದು ದೇವರ ದರ್ಶನ ಮಾಡಿದ್ದೀರಿ. ನನ್ನಲ್ಲಿಯೂ ಹೇಳಿದಾಗ ನನಗೆ ಒಂದು ಚಂಡಿಕಾಯಾಗ ನಡೀತಾ ಉಂಟು. ಒಂದು ಚಂಡಿಕಾಯಾಗ ಅಂದರೆ ಇಲ್ಲಿ ವಿಶೇಷ
ಪ್ರತಿನಿತ್ಯ ಚಂಡಿಕಾಯಾಗ ನಡೀತಾ ಇರ್ತದೆ. ಅಂಥ ಚಂಡಿಕಾಯಾಗದಿಂದ ಸ್ವಲ್ಪ ವಿರಾಮ ಮಾಡಿಕೊಂಡು ಬಂದು ನನ್ನ ಅಲ್ಪ ಅವಧಿಯಲ್ಲಿ ಇನ್ನು ವಿವರಣೆ ಹೇಳಿದ ಸುಮಾರು ಉಂಟು, ಅದು ಸುಮಾರು ಗಂಟೆಗಟ್ಟಲೆ ಆಗ್ಬೋದು, ಅಷ್ಟೆಲ್ಲ ಬೇಡ. ಹೇಳಿದ ಸಣ್ಣ ಮಟ್ಟಿಗೆ ಹೇಳಿದಂಥ ಆ ಒಂದು ವಿಷಯಗಳನ್ನು ಗ್ರಹಿಸಿಕೊಂಡು ಪೊಳಲಿ ಕ್ಷೇತ್ರಕ್ಕೆ ಬನ್ನಿ, ದೇವರಿಗೆ ಶರಣಾಗಿ ಭಕ್ತಿ ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ದೇವರ ಅನುಗ್ರಹ ಇದೆ ಎಂಬುದು ಮಾತು. ಆದ್ದರಿಂದ ನಾನು ಹೋಗಿ ಪೂಜೆ ಕೊಟ್ಟೆ, ನಾನು ಸೇವೆ ಮಾಡಿದೆ, ನನಗೆ ಆಗಲಿಲ್ಲ ಅಂತ ಹೇಳ್ಬೇಡಿ. ಯಾವಾಗ ಭಕ್ತಿ ಇಲ್ವೋ, ಯಾವಾಗಲೂ ಶ್ರದ್ಧೆ ಇಲ್ವೋ, ತೋರಿಕೆಗಾಗಿ ಪೂಜೆ ನಡೆಸ್ತೇವ, ಆವರಣೆ ಮಾಡ್ತೇವ, ಅದಕ್ಕೆ ಬೆಲೆ ಇಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ತುಳಸಿ ಹೂ ಕೊಟ್ಟರೆ ಸಾಕು ಅಂತ ಹೇಳಿದ್ದಂತೆ ವಿಷ್ಣು. ಹಾಗೆ ಭಕ್ತಿ ಶ್ರದ್ಧೆಯಿಂದ ನೀವು ಏನನ್ನು ಕೊಡಿ, ಬೇಡಿಕೊಂಡು ಹೋಗಿ ದೇವರು ಅನುಗ್ರಹಿಸ್ತಾಳೆ ಎಂಬುದು ಸತ್ಯ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಕರಾವಳಿ ವೈವಿಧ್ಯ ಆ ಚಾನಲ್ನವರಿಗೆ ನಾನು ದೇವಸ್ಥಾನದ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ, ನಮ್ಮ ಭಟ್ರುಗಳ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ ವಿಶೇಷವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಇಲ್ಲಿನ ಪ್ರಧಾನ ಅರ್ಚಕರಲ್ಲಿ ಒಬ್ಬರಾದ ರಾಮ್ ಭಟ್ ಇವರು ಇಷ್ಟೊತ್ತು ನಮಗೆ ಈ ಪೊಳಲಿ ಕ್ಷೇತ್ರದ ಮಹಿಮೆಯ ಕುರಿತಾಗಿ ಮಾಹಿತಿಯನ್ನು ನೀಡಿದರು. ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ.